ಚಿಕ್ಕಬಳ್ಳಾಪುರವು ಕರ್ನಾಟಕದ ಪೂರ್ವ ಭಾಗದಲ್ಲಿರುವ ಐತಿಹಾಸಿಕ ಮತ್ತು ಸಾಂಸ್ಕೃತಿಕವಾಗಿ ಮಹತ್ವದ ಜಿಲ್ಲೆಯಾಗಿದೆ. ಇದು ತನ್ನ ಪ್ರಾಚೀನ ಪರಂಪರೆ, ರಾಜವಂಶಗಳ ಆಡಳಿತ, ಧಾರ್ಮಿಕ ಕ್ಷೇತ್ರಗಳು ಹಾಗೂ ನೈಸರ್ಗಿಕ ಸೌಂದರ್ಯಕ್ಕಾಗಿ ಪ್ರಸಿದ್ಧವಾಗಿದೆ. ಇಂದಿನ ಚಿಕ್ಕಬಳ್ಳಾಪುರವು ಅಭಿವೃದ್ಧಿ ಹೊಂದುತ್ತಿರುವ ಜಿಲ್ಲೆಯಾಗಿದ್ದರೂ, ಇದರ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದಿನ ಕಾಲಕ್ಕೆ ತಲುಪುತ್ತದೆ. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವು ಗಂಗರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದಂತಹ ಅನೇಕ ಶಕ್ತಿಶಾಲಿ ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ರಾಜವಂಶಗಳು ದೇವಾಲಯಗಳು, ಕೆರೆಗಳು ಮತ್ತು ಕೋಟೆಗಳನ್ನು ನಿರ್ಮಿಸುವ ಮೂಲಕ ತಮ್ಮ ಆಡಳಿತದ ಗುರುತುಗಳನ್ನು ಇಲ್ಲಿ ಬಿಟ್ಟಿವೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಿಕ್ಕಬಳ್ಳಾಪುರವು ಪ್ರಮುಖ ಆಡಳಿತ ಮತ್ತು ವ್ಯಾಪಾರ ಕೇಂದ್ರವಾಗಿ ಬೆಳೆಯಿತು. ಸ್ಥಳೀಯ ಕತೆಗಳ ಪ್ರಕಾರ ಅವತಿ ಪ್ರದೇಶದ ಮರಿಗೌಡನು ಈ ಪಟ್ಟಣವನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ. ನಂತರ ಮೈಸೂರು ಒಡೆಯರು, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಈ ಪ್ರದೇಶವನ್ನು ಆಳಿದರು. ನಂದಿ ಬೆಟ್ಟವು ಅವರ ಕಾಲದಲ್ಲಿ ಪ್ರಮುಖ ಸೇನಾ ಮತ್ತು ವಿಶ್ರಾಂತಿ ಕೇಂದ್ರವಾಗಿತ್ತು. 1799ರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಈ ಪ್ರದೇಶವು ಬ್ರಿಟಿಷರ ಆಡಳಿತಕ್ಕೆ ಸೇರಿತು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ವಿದುರಾಶ್ವತ್ಥದಲ್ಲಿ ನಡೆದ ಗುಂಡಿನ ದಾಳಿಯು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಘಟನೆಯಾಗಿದೆ. ಈ ಕಾರಣದಿಂದ ವಿದುರಾಶ್ವತ್ಥವನ್ನು ಕರ್ನಾಟಕದ ಜಲಿಯನ್ವಾಲಾ ಬಾಗ್ ಎಂದು ಕರೆಯಲಾಗುತ್ತದೆ. ಸ್ವಾತಂತ್ರ್ಯದ ನಂತರ ಚಿಕ್ಕಬಳ್ಳಾಪುರವು ಕೋಲಾರ ಜಿಲ್ಲೆಯ ಭಾಗವಾಗಿತ್ತು. ಜನರ ಆಡಳಿತಾತ್ಮಕ ಅನುಕೂಲಕ್ಕಾಗಿ 2007ರ ಆಗಸ್ಟ್ 23ರಂದು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಲಾಯಿತು. ಇಂದು ಚಿಕ್ಕಬಳ್ಳಾಪುರವು ಕೃಷಿ, ತೋಟಗಾರಿಕೆ, ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ನಂದಿ ಬೆಟ್ಟ, ಭೋಗನಂದೀಶ್ವರ ದೇವಾಲಯ, ಮುದ್ದೇನಹಳ್ಳಿ ಮತ್ತು ವಿದುರಾಶ್ವತ್ಥ ಮುಂತಾದ ಸ್ಥಳಗಳು ಚಿಕ್ಕಬಳ್ಳಾಪುರದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುತ್ತವೆ. ಈ ಎಲ್ಲ ಕಾರಣಗಳಿಂದ ಚಿಕ್ಕಬಳ್ಳಾಪುರವು ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ಜಿಲ್ಲೆಗಳಲ್ಲಿ ಒಂದಾಗಿದೆ. ಚಿಕ್ಕಬಳ್ಳಾಪುರ ಪ್ರದೇಶದ ಇತಿಹಾಸವು ಅತ್ಯಂತ ಪ್ರಾಚೀನವಾಗಿದ್ದು, ಇತಿಹಾಸ ಪೂರ್ವ ಕಾಲದಿಂದಲೇ ಇಲ್ಲಿ ಮಾನವ ವಾಸ್ತವ್ಯವಿದ್ದುದಕ್ಕೆ ಪುರಾತತ್ವ ಸಾಕ್ಷ್ಯಗಳು ದೊರೆತಿವೆ. ಈ ಪ್ರದೇಶವು ಅನೇಕ ಶತಮಾನಗಳ ಕಾಲ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ಪಶ್ಚಿಮ ಗಂಗರು, ಚೋಳರು, ಹೊಯ್ಸಳರು ಹಾಗೂ ವಿಜಯನಗರ ಸಾಮ್ರಾಜ್ಯಗಳು ಇಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸಿ ಪ್ರದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಿದವು. ಈ ರಾಜವಂಶಗಳ ಕಾಲದಲ್ಲಿ ಕೃಷಿ, ವ್ಯಾಪಾರ, ಧರ್ಮ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಹೊಂದಿದವು. ದೇವಾಲಯಗಳು, ಕೆರೆಗಳು, ಕೋಟೆಗಳು ಹಾಗೂ ಶಿಲಾಶಾಸನಗಳನ್ನು ನಿರ್ಮಿಸುವ ಮೂಲಕ ಅವರು ತಮ್ಮ ಆಡಳಿತದ ಗುರುತುಗಳನ್ನು ಉಳಿಸಿದರು. ಇಂದಿಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಐತಿಹಾಸಿಕ ತಾಣಗಳು ಮತ್ತು ಪುರಾತನ ದೇವಾಲಯಗಳು ಆ ಕಾಲದ ವೈಭವವನ್ನು ಸಾರುತ್ತಿವೆ. ಈ ಪ್ರದೇಶವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿದ್ದು, ಕರ್ನಾಟಕದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಪ್ರಾಚೀನ ಕಾಲದಿಂದಲೇ ಚಿಕ್ಕಬಳ್ಳಾಪುರವು ತನ್ನ ಸಮೃದ್ಧ ಪರಂಪರೆ ಮತ್ತು ಐತಿಹಾಸಿಕ ಮಹತ್ವಕ್ಕಾಗಿ ಹೆಸರುವಾಸಿಯಾಗಿದೆ. ಸ್ಥಳೀಯ ಐತಿಹಾಸಿಕ ಕತೆಗಳ ಪ್ರಕಾರ ಚಿಕ್ಕಬಳ್ಳಾಪುರ ನಗರದ ಸ್ಥಾಪನೆಯು ಅವತಿ ಪ್ರದೇಶದ ಮರಿಗೌಡನೊಂದಿಗೆ ಸಂಬಂಧ ಹೊಂದಿದೆ. ಒಂದು ದಿನ ಬೇಟೆಗೆ ಹೋದ ಮರಿಗೌಡನು ಸಾಮಾನ್ಯವಾಗಿ ಭಯಪಡುವ ಮೊಲವೊಂದು ನಾಯಿಯ ಎದುರು ಧೈರ್ಯವಾಗಿ ನಿಂತಿರುವುದನ್ನು ಕಂಡನು. ಈ ಘಟನೆ ಆ ಸ್ಥಳದ ಜನರ ಶೌರ್ಯ ಮತ್ತು ಸಾಹಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವನು ಭಾವಿಸಿದನು. ಈ ಪ್ರದೇಶದ ವಿಶೇಷತೆಯನ್ನು ಅರಿತ ಮರಿಗೌಡನು ವಿಜಯನಗರ ಅರಸರ ಅನುಮತಿಯನ್ನು ಪಡೆದು ಇಲ್ಲಿ ಕೋಟೆ, ದೇವಾಲಯಗಳು ಮತ್ತು ಹೊಸ ವಸತಿಗಳನ್ನು ನಿರ್ಮಿಸಿದನು. ಕ್ರಮೇಣ ಈ ಪ್ರದೇಶವು ಪ್ರಮುಖ ಪಟ್ಟಣವಾಗಿ ಬೆಳೆಯಿತು ಮತ್ತು ಚಿಕ್ಕಬಳ್ಳಾಪುರ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಕೆಲವು ಇತಿಹಾಸಕಾರರ ಅಭಿಪ್ರಾಯದಂತೆ ಚಿಕ್ಕ ಎಂದರೆ ಸಣ್ಣ ಮತ್ತು ಬಳ್ಳಾಪುರ ಎಂದರೆ ಬಳ್ಳಾಳರ ಊರು ಎಂಬ ಅರ್ಥವನ್ನು ಹೊಂದಿದೆ. ನಗರದ ಸ್ಥಾಪನೆಯ ನಂತರ ವ್ಯಾಪಾರ, ಕೃಷಿ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಹೊಂದಿ ಚಿಕ್ಕಬಳ್ಳಾಪುರವು ಸುತ್ತಮುತ್ತಲಿನ ಪ್ರದೇಶಗಳ ಪ್ರಮುಖ ಕೇಂದ್ರವಾಗಿ ರೂಪುಗೊಂಡಿತು. ಈ ಸ್ಥಾಪನೆಯ ಕಥೆಯು ಇಂದಿಗೂ ಸ್ಥಳೀಯ ಜನಪದ ಪರಂಪರೆಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. 1336ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ವಿಜಯನಗರ ಎಂಪೈರ್ ನಂತರ ದಕ್ಷಿಣ ಭಾರತದ ಅನೇಕ ಪ್ರದೇಶಗಳಂತೆ ಚಿಕ್ಕಬಳ್ಳಾಪುರವು ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಸೇರಿತು. ಹರಿಹರ ರಾಯ್ ಮತ್ತು ಬುಕ್ಕರಾಯ ಆಯ್ ಸ್ಥಾಪಿಸಿದ ಈ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಆಡಳಿತದ ಪ್ರಮುಖ ಕೇಂದ್ರವಾಗಿತ್ತು. ವಿಜಯನಗರ ಅರಸರ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಪ್ರದೇಶದಲ್ಲಿ ಕೃಷಿ, ವ್ಯಾಪಾರ ಮತ್ತು ಧಾರ್ಮಿಕ ಚಟುವಟಿಕೆಗಳು ಗಣನೀಯವಾಗಿ ಅಭಿವೃದ್ಧಿ ಹೊಂದಿದವು. ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ನಿರ್ಮಿಸಿ ಕೃಷಿಗೆ ಉತ್ತೇಜನ ನೀಡಲಾಯಿತು. ಈ ಕಾಲದಲ್ಲಿ ನಂದಿ ಪ್ರದೇಶವು ಧಾರ್ಮಿಕ ಮತ್ತು ಆಡಳಿತಾತ್ಮಕ ಕೇಂದ್ರವಾಗಿ ಬೆಳೆಯಿತು.
ನಂದಿ ಹಿಲ್ಸ್ ಹಾಗೂ ಭೋಗ್ ನಂದೀಶ್ವರ ಟೆಂಪಲ್ ಹೆಚ್ಚಿನ ಪ್ರಾಮುಖ್ಯತೆ ಪಡೆದವು. ದೇವಾಲಯಗಳಿಗೆ ದೇಣಿಗೆಗಳು ನೀಡಲ್ಪಟ್ಟಿದ್ದು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವು ಅಭಿವೃದ್ಧಿಯಾಯಿತು. ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗದಲ್ಲಿ ಈ ಪ್ರದೇಶವು ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಭವಿಸಿತು. 1565ರ ಬ್ಯಾಟಲ್ ಆಫ್ ತಾಲಿಕೋಟ ನಂತರ ವಿಜಯನಗರ ಸಾಮ್ರಾಜ್ಯದ ಶಕ್ತಿ ಕುಗ್ಗತೊಡಗಿತು. ಇದರ ಪರಿಣಾಮವಾಗಿ ಚಿಕ್ಕಬಳ್ಳಾಪುರ ಪ್ರದೇಶವು ವಿವಿಧ ಸ್ಥಳೀಯ ಪಾಳೆಗಾರರ ನಿಯಂತ್ರಣಕ್ಕೆ ಬಂದಿತು. ನಂತರ ಈ ಪ್ರದೇಶವು ಕಿಂಗ್ಡಮ್ ಆಫ್ ಉಡ್ಲಫ್ದ ಒಡೆಯರ ಆಡಳಿತಕ್ಕೆ ಸೇರಿತು. ಮೈಸೂರು ಅರಸರು ಈ ಪ್ರದೇಶದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಿದರು. ಕೃಷಿ ಮತ್ತು ವ್ಯಾಪಾರಕ್ಕೆ ಉತ್ತೇಜನ ನೀಡಲಾಯಿತು. ನಂದಿ ಬೆಟ್ಟದಂತಹ ಸ್ಥಳಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಯಿತು, ಏಕೆಂದರೆ ಅವು ರಕ್ಷಣಾತ್ಮಕ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದ್ದವು. 18ನೇ ಶತಮಾನದಲ್ಲಿ ಹೈದರ್ ಅಲಿ ಮೈಸೂರು ರಾಜ್ಯದ ನೈಜ ಆಡಳಿತಗಾರನಾಗಿ ಹೊರಹೊಮ್ಮಿದನು. ತನ್ನ ಸೈನಿಕ ಸಾಮರ್ಥ್ಯ ಮತ್ತು ರಾಜಕೀಯ ಚಾತುರ್ಯದಿಂದ ಅವನು ರಾಜ್ಯವನ್ನು ವಿಸ್ತರಿಸಿದನು. ಚಿಕ್ಕಬಳ್ಳಾಪುರವು ಅವನ ಆಡಳಿತಕ್ಕೆ ಒಳಪಟ್ಟಿತು. ಹೈದರ್ ಅಲಿ ನಂದಿ ಬೆಟ್ಟದ ತಂತ್ರಜ್ಞಾನದ ಮಹತ್ವವನ್ನು ಅರಿತಿದ್ದನು. ಸಮತಟ್ಟಾದ ಪ್ರದೇಶಗಳ ಮಧ್ಯೆ ಎತ್ತರವಾಗಿ ನಿಂತಿರುವ ಈ ಬೆಟ್ಟವು ಶತ್ರುಗಳ ಚಲನವಲನವನ್ನು ಗಮನಿಸಲು ಸೂಕ್ತವಾಗಿತ್ತು. ಆದ್ದರಿಂದ ಅವನು ನಂದಿ ಬೆಟ್ಟವನ್ನು ಬಲಿಷ್ಠ ಸೇನಾ ಕೋಟೆಯಾಗಿ ಅಭಿವೃದ್ಧಿಪಡಿಸಿದನು. ಟಿಪ್ಪು ಸುಲ್ತಾನ ತನ್ನ ತಂದೆ ಹೈದರ್ ಅಲಿಯ ನಂತರ ಅಧಿಕಾರಕ್ಕೆ ಬಂದನು. ಟಿಪ್ಪು ಸುಲ್ತಾನನು ಚಿಕ್ಕಬಳ್ಳಾಪುರ ಮತ್ತು ನಂದಿ ಬೆಟ್ಟದ ಪ್ರದೇಶಗಳಿಗೆ ಹೆಚ್ಚಿನ ಮಹತ್ವ ನೀಡಿದನು. ನಂದಿ ಬೆಟ್ಟವನ್ನು ಅವನು ಬೇಸಿಗೆ ಕಾಲದ ವಿಶ್ರಾಂತಿ ತಾಣವಾಗಿಯೂ ಬಳಸುತ್ತಿದ್ದನು. ಟಿಪ್ಪು ಸುಲ್ತಾನನು ಕೋಟೆಗಳನ್ನು ಬಲಪಡಿಸಿದನು, ಹೊಸ ಕಟ್ಟಡಗಳನ್ನು ನಿರ್ಮಿಸಿದನು ಮತ್ತು ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಿದನು. ಅವನ ಕಾಲದಲ್ಲಿ ನಂದಿ ಬೆಟ್ಟವು ಸೇನಾ ಹಾಗೂ ಆಡಳಿತಾತ್ಮಕ ಕೇಂದ್ರವಾಗಿ ಕಾರ್ಯನಿರ್ವಹಿಸಿತು. ಬ್ರಿಟಿಷರ ವಿರುದ್ಧ ನಡೆದ ಯುದ್ಧಗಳಲ್ಲಿ ಈ ಪ್ರದೇಶವು ಪ್ರಮುಖ ಪಾತ್ರ ವಹಿಸಿತು. 1799ರಲ್ಲಿ ನಡೆದ ಸೀಜ್ ಆಫ್ ಸೇರಿಂಗಪಟ್ಟಮ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನು ವೀರಮರಣ ಹೊಂದಿದನು. ಇದರೊಂದಿಗೆ ಮೈಸೂರು ರಾಜ್ಯದ ಮೇಲೆ ಬ್ರಿಟಿಷರ ಪ್ರಭಾವ ಹೆಚ್ಚಾಯಿತು. ಚಿಕ್ಕಬಳ್ಳಾಪುರ ಪ್ರದೇಶವು ಬ್ರಿಟಿಷರ ನಿಯಂತ್ರಣಕ್ಕೆ ಬಂತು ಮತ್ತು ನಂತರ ಮೈಸೂರು ಸಂಸ್ಥಾನದ ಭಾಗವಾಗಿ ಆಡಳಿತ ನಡೆಸಲಾಯಿತು. ಬ್ರಿಟಿಷರ ಕಾಲದಲ್ಲಿ ರಸ್ತೆ, ಶಿಕ್ಷಣ, ಆಡಳಿತ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಹಲವಾರು ಸುಧಾರಣೆಗಳು ಜಾರಿಗೊಂಡವು. ಹೊಸ ಶಾಲೆಗಳು, ಕಚೇರಿಗಳು ಮತ್ತು ಸಾರಿಗೆ ವ್ಯವಸ್ಥೆಗಳು ನಿರ್ಮಾಣಗೊಂಡವು. ಕೃಷಿ ಮತ್ತು ವ್ಯಾಪಾರ ಚಟುವಟಿಕೆಗಳಿಗೂ ಉತ್ತೇಜನ ದೊರೆಯಿತು. ಈ ರೀತಿ ವಿಜಯನಗರ ಸಾಮ್ರಾಜ್ಯದ ವೈಭವದಿಂದ ಆರಂಭವಾಗಿ ಮೈಸೂರು ಅರಸರು ಹೈದರ್ ಅಲಿ, ಟಿಪ್ಪು ಸುಲ್ತಾನ ಮತ್ತು ಬ್ರಿಟಿಷರ ಆಳ್ವಿಕೆಗಳ ಮೂಲಕ ಚಿಕ್ಕಬಳ್ಳಾಪುರವು ಸಮೃದ್ಧ ಐತಿಹಾಸಿಕ ಪರಂಪರೆಯನ್ನು ಹೊಂದಿದ ಜಿಲ್ಲೆಯಾಗಿ ರೂಪುಗೊಂಡಿದೆ. 1938ರ ವರ್ಷ ದೇಶಾದ್ಯಂತ ಸ್ವಾತಂತ್ರ್ಯದ ಕಿಚ್ಚುಹೊತ್ತಿ ಉರಿಯುತ್ತಿತ್ತು. ಬ್ರಿಟಿಷರ ಆಡಳಿತದಿಂದ ಮುಕ್ತಿ ಪಡೆಯಬೇಕೆಂಬ ಆಸೆ ಜನರ ಮನಸ್ಸಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದೂರಶ್ವಾಠ ಗ್ರಾಮವು ಈ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ಕೇಂದ್ರವಾಗಿತ್ತು. ಒಂದು ದಿನ ಸಾವಿರಾರು ದೇಶಭಕ್ತರು ವಿದುರಾಶ್ವತ್ಥದ ಪವಿತ್ರ ಅಶ್ವತ್ಥ ಮರದ ಕೆಳಗೆ ಸೇರಿದರು. ಅವರ ಉದ್ದೇಶ ಹಿಂಸೆಯಲ್ಲ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಶಾಂತಿಯುತವಾಗಿ ಪ್ರತಿಭಟಿಸುವುದಾಗಿತ್ತು. ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ವಂದೇ ಮಾತರಂ ಮತ್ತು ಭಾರತ ಮಾತಾ ಕೀ ಜೈ ಎಂಬ ಘೋಷಣೆಗಳನ್ನು ಕೂಗುತ್ತಿದ್ದರು. ದೇಶಪ್ರೇಮದಿಂದ ತುಂಬಿದ್ದ ಆ ಜನರ ಮುಖಗಳಲ್ಲಿ ಸ್ವಾತಂತ್ರ್ಯದ ಕನಸು ಕಾಣುತ್ತಿತ್ತು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಈ ಸಭೆಯನ್ನು ತಡೆಯಲು ಪ್ರಯತ್ನಿಸಿದರು. ಜನರು ಹಿಂದೆ ಸರಿಯದೆ ತಮ್ಮ ಹಕ್ಕಿಗಾಗಿ ನಿಂತರು. ಪರಿಸ್ಥಿತಿ ಉದ್ವಿಗ್ನಗೊಂಡಾಗ ಬ್ರಿಟಿಷ್ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದರು. ಇದ್ದಕ್ಕಿದ್ದಂತೆ ಶಾಂತಿಯುತ ಸಭೆಯು ರಕ್ತಸಿಕ್ತ ಸ್ಥಳವಾಗಿ ಮಾರ್ಪಟ್ಟಿತು. ಅನೇಕ ನಿರಾಯುಧ ದೇಶಭಕ್ತರು ನೆಲಕ್ಕುರುಳಿದರು. ಹಲವರು ಗಾಯಗೊಂಡರು. ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಜೀವ ತ್ಯಾಗ ಮಾಡಿದರು. ಈ ದುರ್ಘಟನೆಯ ಸುದ್ದಿ ಕರ್ನಾಟಕದಾದ್ಯಂತ ಹರಡಿತು. ಜನರಲ್ಲಿ ಸ್ವಾತಂತ್ರ್ಯದ ಸಂಕಲ್ಪ ಇನ್ನಷ್ಟು ಬಲವಾಯಿತು. ಹುತಾತ್ಮರ ತ್ಯಾಗವು ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ನೀಡಿತು. ಇಂದು ವಿದುರಾಶ್ವತ್ಥವು ಆ ವೀರರ ತ್ಯಾಗವನ್ನು ಸ್ಮರಿಸುವ ಪವಿತ್ರ ಸ್ಥಳವಾಗಿದೆ. ಅಲ್ಲಿನ ಸ್ಮಾರಕವು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಅರ್ಪಿಸಿದ ದೇಶಭಕ್ತರ ನೆನಪನ್ನು ಜೀವಂತವಾಗಿರಿಸಿದೆ. ಇದೇ ಕಾರಣಕ್ಕಾಗಿ ವಿದುರಾಶ್ವತ್ಥವನ್ನು ಕರ್ನಾಟಕದ ಜಲಿಯನ್ವಾಲಾ ಬಾಗ್ ಎಂದು ಗೌರವದಿಂದ ಕರೆಯಲಾಗುತ್ತದೆ. ಈ ಕಥೆಯು ನಮಗೆ ಸ್ವಾತಂತ್ರ್ಯವು ಸುಲಭವಾಗಿ ಸಿಕ್ಕದ್ದಲ್ಲ, ಸಾವಿರಾರು ದೇಶಭಕ್ತರ ತ್ಯಾಗ ಮತ್ತು ಬಲಿದಾನದ ಕಲ ಎಂಬುದನ್ನು ನೆನಪಿಸುತ್ತದೆ. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಚಿಕ್ಕಬಳ್ಳಾಪುರವು ಹಲವು ವರ್ಷಗಳ ಕಾಲ ಕೋಲಾರ ಜಿಲ್ಲೆಯ ಭಾಗವಾಗಿತ್ತು. ಐತಿಹಾಸಿಕವಾಗಿ ಮಹತ್ವ ಹೊಂದಿದ್ದರೂ
ಆಡಳಿತಾತ್ಮಕವಾಗಿ ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಕಾಲಕ್ರಮೇಣ ಜನಸಂಖ್ಯೆ ಹೆಚ್ಚಿತು, ನಗರಗಳು ಬೆಳೆಯತೊಡಗಿದವು ಮತ್ತು ಅಭಿವೃದ್ಧಿಯ ಅಗತ್ಯತೆಗಳು ಹೆಚ್ಚಾದವು. ಇದರಿಂದ ಸ್ಥಳೀಯ ಜನರು ಪ್ರತ್ಯೇಕ ಜಿಲ್ಲೆಯ ಬೇಡಿಕೆಯನ್ನು ಮುಂದಿಟ್ಟರು. ಜನರ ಆಶಯ ಮತ್ತು ಆಡಳಿತಾತ್ಮಕ ಅನುಕೂಲತೆಯನ್ನು ಪರಿಗಣಿಸಿದ ಕರ್ನಾಟಕ ಸರ್ಕಾರವು 2007 ಆಗಸ್ಟ್ 23ರಂದು ಚಿಕ್ಕಬಳ್ಳಾಪುರವನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಿತು. ಇದು ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವಾಗಿತ್ತು. ಹೊಸ ಜಿಲ್ಲೆ ರಚನೆಯಾದ ನಂತರ ಸರ್ಕಾರಿ ಕಚೇರಿಗಳು, ಮೂಲಸೌಕರ್ಯಗಳು ಮತ್ತು ಅಭಿವೃದ್ಧಿ ಯೋಜನೆಗಳು ವೇಗವಾಗಿ ಜಾರಿಗೊಂಡವು. ಜಿಲ್ಲೆಯಾಗಿ ರೂಪುಗೊಂಡ ನಂತರ ಚಿಕ್ಕಬಳ್ಳಾಪುರವು ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿತು. ಹೊಸ ಶಾಲೆಗಳು, ಕಾಲೇಜುಗಳು ಮತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಆರಂಭವಾದವು. ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೂ ಉತ್ತಮ ಶಿಕ್ಷಣದ ಅವಕಾಶಗಳು ದೊರೆಯತೊಡಗಿದವು. ಶಿಕ್ಷಣದ ಬೆಳವಣಿಗೆಯಿಂದ ಯುವಜನರಿಗೆ ಉದ್ಯೋಗ ಮತ್ತು ಉನ್ನತ ಶಿಕ್ಷಣದ ಹೊಸ ದಾರಿಗಳು ತೆರೆದವು. ಕೃಷಿಯು ಚಿಕ್ಕಬಳ್ಳಾಪುರದ ಆರ್ಥಿಕತೆಯ ಪ್ರಮುಖ ಆಧಾರವಾಗಿದೆ. ಜಿಲ್ಲೆಯ ರೈತರು ಆಧುನಿಕ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡು ಉತ್ತಮ ಉತ್ಪಾದನೆ ಸಾಧಿಸುತ್ತಿದ್ದಾರೆ. ವಿಶೇಷವಾಗಿ ದ್ರಾಕ್ಷಿ, ಮಾವು, ಟೊಮೆಟೊ, ಹೂವುಗಳು ಮತ್ತು ವಿವಿಧ ತೋಟಗಾರಿಕಾ ಬೆಳೆಗಳ ಬೆಳೆಯಲ್ಲಿ ಜಿಲ್ಲೆ ರಾಜ್ಯದ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಇಲ್ಲಿನ ಸಿಹಿಯಾದ ಮಾವುಗಳು ಮತ್ತು ಉತ್ತಮ ಗುಣಮಟ್ಟದ ದ್ರಾಕ್ಷಿಗಳು ರಾಜ್ಯದ ಹೊರಗೂ ಬೇಡಿಕೆಯನ್ನು ಹೊಂದಿವೆ. ರೇಷ್ಮೆ ಕೃಷಿಯು ಜಿಲ್ಲೆಯ ಪ್ರಮುಖ ಉದ್ಯಮಗಳಲ್ಲಿ ಒಂದಾಗಿದೆ. ಅನೇಕ ಕುಟುಂಬಗಳು ರೇಷ್ಮೆ ಹುಳು ಸಾಕಣೆ ಮತ್ತು ರೇಷ್ಮೆ ಉತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದು, ಇದು ಗ್ರಾಮೀಣ ಆರ್ಥಿಕತೆಗೆ ಮಹತ್ವದ ಕೊಡುಗೆ ನೀಡುತ್ತಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ಚಿಕ್ಕಬಳ್ಳಾಪುರವು ವೇಗವಾಗಿ ಬೆಳೆಯುತ್ತಿದೆ. ನಂದಿ ಸಕಕುತಗೆ ಪ್ರತಿವರ್ಷ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಸೂರ್ಯೋದಯದ ಸುಂದರ ದೃಶ್ಯ, ತಂಪಾದ ವಾತಾವರಣ ಮತ್ತು ಐತಿಹಾಸಿಕ ಮಹತ್ವವು ನಂದಿ ಬೆಟ್ಟವನ್ನು ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣವನ್ನಾಗಿ ಮಾಡಿದೆ. ಜೊತೆಗೆ ಭೋಗ ನಂದೀಶ್ವರ ಟೆಂಪಲ್, ಮುದ್ದೇನಹಳ್ಳಿ ಮತ್ತು ವಿದೂರಶ್ವಾಟ ಮುಂತಾದ ಸ್ಥಳಗಳು ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ವೈಭವವನ್ನು ಪರಿಚಯಿಸುತ್ತವೆ. ಇಂದು ಚಿಕ್ಕಬಳ್ಳಾಪುರವು ತನ್ನ ಸಮೃದ್ಧ ಇತಿಹಾಸವನ್ನು ಉಳಿಸಿಕೊಂಡು ಆಧುನಿಕ ಅಭಿವೃದ್ಧಿಯತ್ತ ಹೆಜ್ಜೆಗಳನ್ನು ಇಡುತ್ತಿದೆ. ಕೃಷಿ, ಶಿಕ್ಷಣ, ಕೈಗಾರಿಕೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳ ಬೆಳವಣಿಗೆಯಿಂದ ಈ ಜಿಲ್ಲೆ ಕರ್ನಾಟಕದ ಪ್ರಗತಿಶೀಲ ಜಿಲ್ಲೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಪುರಾತನ ಪರಂಪರೆ ಮತ್ತು ಆಧುನಿಕ ಅಭಿವೃದ್ಧಿಯ ಸುಂದರ ಸಂಗಮವೇ ಇಂದಿನ ಚಿಕ್ಕಬಳ್ಳಾಪುರದ ವಿಶೇಷತೆ. ಚಿಕ್ಕಬಳ್ಳಾಪುರದ ಹೆಸರನ್ನು ಕೇಳಿದಾಗ ಮೊದಲು ನೆನಪಾಗುವುದು ನಂದಿ ಹಿಲ್ಸ್. ಮೋಡಗಳ ನಡುವೆ ತಲೆ ಎತ್ತಿ ನಿಂತಿರುವ ಈ ಬೆಟ್ಟವು ಶತಮಾನಗಳಿಂದಲೂ ರಾಜರು, ಯೋಧರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತಾ ಬಂದಿದೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಇದು ಪ್ರಮುಖ ಸೇನಾ ಕೋಟೆಯಾಗಿತ್ತು. ಬೆಟ್ಟದ ಮೇಲಿನಿಂದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸುಲಭವಾಗಿ ವೀಕ್ಷಿಸಬಹುದಾಗಿದ್ದರಿಂದ ರಕ್ಷಣಾತ್ಮಕವಾಗಿ ಇದು ಅತ್ಯಂತ ಮಹತ್ವ ಪಡೆದಿತ್ತು. ಇಂದು ನಂದಿ ಬೆಟ್ಟವು ತನ್ನ ತಂಪಾದ ವಾತಾವರಣ, ಸುಂದರ ಸೂರ್ಯೋದಯ ಮತ್ತು ಪ್ರಕೃತಿ ಸೌಂದರ್ಯದಿಂದ ಕರ್ನಾಟಕದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ನೆಲೆಗೊಂಡಿರುವ ಭೋಗ ನಂದೀಶ್ವರ ಟೆಂಪಲ್ ಚಿಕ್ಕಬಳ್ಳಾಪುರದ ಮತ್ತೊಂದು ಹೆಮ್ಮೆಯಾಗಿದೆ. 1000 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಹೊಂದಿರುವ ಈ ದೇವಾಲಯವು ಗಂಗರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಅರಸರ ಕಾಲದ ವಾಸ್ತುಶಿಲ್ಪದ ವೈಭವವನ್ನು ಇಂದಿಗೂ ಕಾಪಾಡಿಕೊಂಡಿದೆ. ದೇವಾಲಯದ ಕಲ್ಲಿನ ಕೆತ್ತನೆಗಳು, ಭವ್ಯ ಗೋಪುರಗಳು ಮತ್ತು ಆಧ್ಯಾತ್ಮಿಕ ವಾತಾವರಣವು ಭಕ್ತರು ಹಾಗೂ ಇತಿಹಾಸಾಸಕ್ತರನ್ನು ಸಮಾನವಾಗಿ ಆಕರ್ಷಿಸುತ್ತದೆ. ಈ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಕರ್ನಾಟಕದ ಸಮೃದ್ಧ ಕಲಾ ಮತ್ತು ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಚಿಕ್ಕಬಳ್ಳಾಪುರದ ಮತ್ತೊಂದು ಅಮೂಲ್ಯ ರತ್ನವೆಂದರೆ ಮುದ್ದೇನಹಳ್ಳಿ. ಈ ಪುಟ್ಟ ಗ್ರಾಮವು ಭಾರತದ ಶ್ರೇಷ್ಠ ಇಂಜಿನಿಯರ್ ಮತ್ತು ರಾಷ್ಟ್ರ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮಸ್ಥಳವಾಗಿದೆ. ಸಾಮಾನ್ಯ ಗ್ರಾಮದಲ್ಲಿ ಜನಿಸಿದ ಅವರು ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ದೂರದೃಷ್ಟಿಯಿಂದ ಭಾರತದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದರು. ಅವರ ಸಾಧನೆಗಳು ಇಂದಿಗೂ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿದೆ. ಮುದ್ದೇನಹಳ್ಳಿಯಲ್ಲಿರುವ ಅವರ ಸ್ಮಾರಕ ಮತ್ತು ಸಂಗ್ರಹಾಲಯವು ಅವರ ಜೀವನ ಮತ್ತು ಸಾಧನೆಗಳನ್ನು ನೆನಪಿಸುವ ಪ್ರಮುಖ ಸ್ಥಳವಾಗಿದೆ. ಚಿಕ್ಕಬಳ್ಳಾಪುರದ ಹೆಮ್ಮೆಯ ಕತೆ ಸ್ವಾತಂತ್ರ್ಯ ಹೋರಾಟದ ತ್ಯಾಗದೊಂದಿಗೆ ಕೂಡ ಬೆಸೆದುಕೊಂಡಿದೆ. ವಿದೂರಶ್ವಾಟ ಎಂಬ ಸ್ಥಳವು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಮಹತ್ವದ ಅಧ್ಯಾಯವನ್ನು ನೆನಪಿಸುತ್ತದೆ. 1938ರಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಶಾಂತಿಯುತ ಪ್ರತಿಭಟನೆಯ ವೇಳೆ ಅನೇಕ ದೇಶಭಕ್ತರು ಇಲ್ಲಿ ಹುತಾತ್ಮರಾದರು. ಅವರ ತ್ಯಾಗವು ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ನೀಡಿತು. ಈ ಐತಿಹಾಸಿಕ ಘಟನೆಯ ಕಾರಣದಿಂದ ವಿದುರಾಶ್ವತ್ಥವನ್ನು ಕರ್ನಾಟಕದ ಜಲಿಯನ್ವಾಲಾ ಬಾಗ್ ಎಂದು ಗೌರವದಿಂದ ಕರೆಯಲಾಗುತ್ತದೆ.
ಹೀಗೆ ನಂದಿ ಬೆಟ್ಟದ ಪ್ರಕೃತಿ ಸೌಂದರ್ಯ, ಭೋಗನಂದೀಶ್ವರ ದೇವಾಲಯದ ಆಧ್ಯಾತ್ಮಿಕ ವೈಭವ, ಮುದ್ದೇನಹಳ್ಳಿಯ ಮಹಾನ್ ವ್ಯಕ್ತಿತ್ವದ ಪರಂಪರೆ ಮತ್ತು ವಿದುರಾಶ್ವತ್ಥದ ತ್ಯಾಗದ ಗಾಥೆ ಆಲ ಸೇರಿ ಚಿಕ್ಕಬಳ್ಳಾಪುರದ ಹೆಗ್ಗಳಿಕೆಯನ್ನು ನಿರ್ಮಿಸಿವೆ. ಇವು ಕೇವಲ ಸ್ಥಳಗಳಲ್ಲ, ಜಿಲ್ಲೆಯ ಇತಿಹಾಸ, ಸಂಸ್ಕೃತಿ, ಜ್ಞಾನ, ಭಕ್ತಿ ಮತ್ತು ದೇಶಪ್ರೇಮದ ಜೀವಂತ ಸಂಕೇತಗಳಾಗಿವೆ. ಚಿಕ್ಕಬಳ್ಳಾಪುರವನ್ನು ಕರ್ನಾಟಕದ ಹೆಮ್ಮೆಯ ಜಿಲ್ಲೆಯನ್ನಾಗಿ ರೂಪಿಸಿರುವ ಪ್ರಮುಖ ಕಾರಣಗಳೇ ಇವು. ಚಿಕ್ಕಬಳ್ಳಾಪುರದ ಇತಿಹಾಸವು ಕೇವಲ ರಾಜರು, ಸಾಮ್ರಾಜ್ಯಗಳು ಮತ್ತು ಯುದ್ಧಗಳ ಕಥೆಯಲ್ಲ. ಅದು ಧೈರ್ಯ, ಸಂಸ್ಕೃತಿ, ಭಕ್ತಿ, ಜ್ಞಾನ ಮತ್ತು ಸ್ವಾತಂತ್ರ್ಯ ಹೋರಾಟದ ತ್ಯಾಗವನ್ನು ಒಳಗೊಂಡಿರುವ ಸಮೃದ್ಧ ಪರಂಪರೆಯ ಕಥೆಯಾಗಿದೆ. ಪ್ರಾಚೀನ ರಾಜವಂಶಗಳ ಆಡಳಿತದಿಂದ ಆರಂಭವಾಗಿ ವಿಜಯನಗರ ಸಾಮ್ರಾಜ್ಯದ ವೈಭವ, ಮೈಸೂರು ಅರಸರ ಆಳ್ವಿಕೆ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಸಾಹಸ, ಬ್ರಿಟಿಷರ ಕಾಲದ ಬದಲಾವಣೆಗಳು ಹಾಗೂ ಸ್ವಾತಂತ್ರ್ಯ ಹೋರಾಟದ ವೀರಗಾಥೆಗಳವರೆಗೆ ಚಿಕ್ಕಬಳ್ಳಾಪುರವು ಇತಿಹಾಸದ ಅನೇಕ ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಗಿದೆ. ನಂದಿ ಬೆಟ್ಟದ ನೈಸರ್ಗಿಕ ಸೌಂದರ್ಯ, ಭೋಗನಂದೀಶ್ವರ ದೇವಾಲಯದ ಆಧ್ಯಾತ್ಮಿಕ ವೈಭವ, ಮುದ್ದೇನಹಳ್ಳಿಯ ಮಹಾನ್ ವ್ಯಕ್ತಿತ್ವದ ಪರಂಪರೆ ಮತ್ತು ವಿದುರಾಶ್ವತ್ಥದ ತ್ಯಾಗದ ನೆನಪುಗಳು ಈ ಜಿಲ್ಲೆಯ ಹೆಗ್ಗಳಿಕೆಯನ್ನು ಮತ್ತಷ್ಟು ಹೆಚ್ಚಿಸಿವೆ. ಈ ಸ್ಥಳಗಳು ಕೇವಲ ಪ್ರವಾಸಿ ತಾಣಗಳಲ್ಲ, ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಜೀವಂತ ಪ್ರತೀಕಗಳಾಗಿವೆ. ಇಂದು ಚಿಕ್ಕಬಳ್ಳಾಪುರವು ತನ್ನ ಐತಿಹಾಸಿಕ ಪರಂಪರೆಯನ್ನು ಉಳಿಸಿಕೊಂಡು ಶಿಕ್ಷಣ, ಕೃಷಿ, ತೋಟಗಾರಿಕೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಭೂತಕಾಲದ ವೈಭವ ಮತ್ತು ವರ್ತಮಾನದ ಪ್ರಗತಿಯನ್ನು ಒಟ್ಟಿಗೆ ಹೊಂದಿರುವ ಈ ಜಿಲ್ಲೆ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಹೀಗೆ ಚಿಕ್ಕಬಳ್ಳಾಪುರವು ತನ್ನ ಸಮೃದ್ಧ ಇತಿಹಾಸ, ವೈವಿಧ್ಯಮಯ ಸಂಸ್ಕೃತಿ, ಪ್ರಕೃತಿ ಸೌಂದರ್ಯ ಮತ್ತು ದೇಶಪ್ರೇಮದ ಪರಂಪರೆಯ ಮೂಲಕ ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ಜಿಲ್ಲೆಗಳಲ್ಲಿ ಒಂದಾಗಿ ಸದಾ ನೆನಪಿನಲ್ಲಿ ಉಳಿಯುತ್ತದೆ. ಮುಂದಿನ ಪೀಳಿಗೆಗಳಿಗೆ ಸ್ಫೂರ್ತಿ ನೀಡುವ ಈ ನೆಲವು ಇತಿಹಾಸ ಮತ್ತು ಅಭಿವೃದ್ಧಿಯ ಸುಂದರ ಸಂಗಮವಾಗಿದೆ.